ಇನ್ಸೆಕ್ಟ್ ಆಸ್ ಫುಡ್ ಅನ್ನೋ ಕಾನ್ಸೆಪ್ಟ್ ನ ನಾವಿಲ್ಲಿ ಡಿಪಿಕ್ಟ್ ಮಾಡ್ತಿದೀವಿ. ಈ ಕೀಟಗಳನ್ನು ಸಹ ನಾವು ಆಹಾರವನ್ನಾಗಿ ಸೇವಿಸಬಹುದು ಅನ್ನೋದನ್ನ ನಾವಿಲ್ಲಿ ಹೇಳ್ತಾ ಇದೀವಿ. ನಾವಿಲ್ಲಿ ಸುಮಾರು 15 ಡಿಶಸ್ ನ ಮಾಡಿದೀವಿ, ವೆರೈಟಿ ಆಫ್ ಡಿಶಸ್. ಇದ್ರಲ್ಲಿ ಎಲ್ಲಾ ನಾವು ತಿನ್ನೋಂತ ಕೀಟಗಳನ್ನೇ ನಾವು ಹಾಕಿರೋದು. ಸೊ ಇದ್ರಲ್ಲಿ ಮೀಲ್ ವರ್ಮ್ ಪಿಜ್ಜಾ ಅಂತ ಇದೆ. ಮೀಲ್ ವರ್ಮ್ ಇದು ನಾವು ಪಿಜ್ಜಾ ಮೇಲೆ ಮೀಲ್ ವರ್ಮ್ ನ ಹಾಕಿದೀವಿ. ಮೀಲ್ ವರ್ಮ್ ಪ್ರೋಟೀನ್ ಅಲ್ಲಿ ಜಾಸ್ತಿ ಇರುತ್ತೆ. ಮತ್ತೆ ಇದು ನೆಕ್ಸ್ಟ್ ಬಂದ್ರೆ ಇದು ಕಣಜ ಹುಳುವಿನ ಮಸಾಲ. ಕಣಜ ಹುಳುದು ಇದು ಬರುತ್ತೆ ಗ್ರಬ್, ಅದೊಂದು ಸ್ಟೇಜ್. ಸೊ ಅದನ್ನ ನಾವು ಯೂಸ್ ಮಾಡ್ಬಿಟ್ಟು ಕರಿ ಅಥವಾ ಮಸಾಲ ಮಾಡಿದೀವಿ. ಮತ್ತೆ ಇದು ಕ್ವೀನ್ ಟರ್ಮೈಟ್ ಅಂತ ಗೆದ್ದಲು ಬರುತ್ತಲ್ಲ ಸರ್, ಅದರಲ್ಲಿ ರಾಣಿ ಗೆದ್ದಲನ್ನ ಯೂಸ್ ಮಾಡ್ತಾರೆ. ಇದು ಸರ್, ಇದು ಅಸ್ಸಾಂ ಕಡೆ ಎಲ್ಲ ಗರ್ಭಿಣಿ ಹೆಂಗಸರಿಗೆ ಇದನ್ನ ಕೊಡ್ತಾರೆ. ಸೊ ಪ್ರೋಟೀನ್ ಆಗಿ ಯೂಸ್ ಆಗುತ್ತೆ, ಮತ್ತೆ ಮಗು ಬೆಳವಣಿಗೆಗೂ ಸಹ ಇದು ಸಹಾಯ ಮಾಡುತ್ತೆ. ಮತ್ತೆ ಇದು ರೇಷ್ಮೆ ಹುಳುವಿನ ಕೋಶದ ಚಾಕ್ಲೇಟ್ಗಳು ಅಂತ. ಸರ್, ಇವೆರಡು ಚಾಕ್ಲೇಟ್ಗಳು. ಅದು ರೇಷ್ಮೆ ಹುಳುದು ಇದು ಪ್ಯೂಪ ಬರುತ್ತಲ್ಲ ಸರ್, ಕೋಶ, ಅದನ್ನ ಯೂಸ್ ಮಾಡಿರುವಂತ ಚಾಕ್ಲೇಟ್ಗಳು. ಮತ್ತೆ ಇದು ಮಿಡತೆ ಫ್ರೈ. ಇದನ್ನ ಬೇರೆ ಈಗ ಜಪಾನ್ ಆಗ್ಲಿ, ಚೈನಾ ಆಗ್ಲಿ, ವಿಯೆಟ್ನಾಂ ಆ ದೇಶಗಳಲ್ಲಿ ತಿನ್ನುವಂತ ಪದಾರ್ಥ ಇದು. ಮತ್ತೆ ಇದು ಚಿಗಳಿ ಚಟ್ನಿ. ಇದು ಸಾಮಾನ್ಯವಾಗಿ ಇದನ್ನ ನಾವು ಇಲ್ಲಿ ನೋಡಿದೀವಿ, ಮಲ್ನಾಡ್ ಕಡೆ, ಕೂರ್ಗ್, ಕೋಸ್ಟಲ್ ಕರ್ನಾಟಕದಲ್ಲಿ ಇದನ್ನ ತಿನ್ನುವಂತದ್ದಿದೆ, ನೋಡಿದೀವಿ ನಾವು. ಇದಕ್ಕೆ GI ಟ್ಯಾಗ್ ಬಂದಿದೆ 2024ರಲ್ಲಿ. ಒಡಿಶಾ ಇದನ್ನ GI ಟ್ಯಾಗ್ ತಗೊಂಡಿದೆ. ಮತ್ತೆ ಇದು ಬಂದ್ರೆ ಗ್ರಾಸ್ ಹಾಪರ್ ಕಬಾಬ್. ಆಮೇಲೆ ಇದು ಎರಿ ರೇಷ್ಮೆ ಹುಳುವಿನ ಬಾರ್ಬಿಕ್ಯೂ. ಇದು ರೇಷ್ಮೆ ಹುಳದ ಪ್ಯೂಪ ಕೋಶದಿಂದ ಮಾಡಿರೋದು. ಮತ್ತೆ ಇಲ್ಲಿ ಲಾರ್ವಾ ಇದೆ. ಇವೆರಡದು ಬಾರ್ಬಿಕ್ಯೂ. ಸೊ ಮೇನ್ ಏನಂದ್ರೆ ಇದರಿಂದ ನ್ಯೂಟ್ರಿಷನ್ ಬರುತ್ತೆ. ಇದು ಒಂದು ಆಲ್ಟರ್ನೇಟಿವ್ ಫುಡ್ ಸೋರ್ಸ್ ಆಗಿ ಯೂಸ್ ಮಾಡಬಹುದು ಅನ್ನೋ ತರ ಹೇಳ್ತಿದೀವಿ ಸರ್. ಮತ್ತೆ ಇದು ಮೀಲ್ ವರ್ಮ್ ಫ್ರೈಡ್ ರೈಸ್. ನಾ ಆಗ್ಲೇ ಹೇಳ್ದಂಗೆ ಮೀಲ್ ವರ್ಮ್ ಅಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ, ಫ್ಯಾಟಿ ಆಸಿಡ್ಸ್ ಜಾಸ್ತಿ ಇರುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡುವಂತ ಅಂಶನೂ ಇದ್ರಲ್ಲಿ ಇರುತ್ತೆ. ಮತ್ತೆ ಸರ್, ಕೋಶದ ಸೂಪ್. ಈಗ ರೇಷ್ಮೆ ಹುಳದ್ದು ಇದು ಬರುತ್ತಲ್ಲ ಸರ್, ಕೋಶ, ಅದನ್ನ ಯೂಸ್ ಮಾಡಿ ಸೂಪ್ ಮಾಡಿರೋ ಅಂತದ್ದು. ಮತ್ತೆ ಇದು ರಾಣಿ ಗೆದ್ದಲಿನ ಬರ್ಗರ್. ರಾಣಿ ಗೆದ್ದಲಿನ ಸರ್, ಗೆದ್ದಲು ಅದ್ರದ್ದು ಬರ್ಗರು. ಮತ್ತೆ ಇದು ಕಾಕ್ರೋಚ್ ಪಕೋಡ ಅಂತ, ಜಿರಳೆ ಪಕೋಡ. ಇದು ಬೇರೆ ದೇಶಗಳಲ್ಲಿ ನಾವ್ ಹೇಗೆ ಕೋಳಿಗಳನ್ನ ಅದೆಲ್ಲ ಸಾಕ್ತಿವೋ, ಈಗ ಕಾಕ್ರೋಚ್ ಗಳನ್ನ ಸಹ ಅವ್ರನ್ನ ಸಾಕಿ ರೇರ್ ಮಾಡಿ ಅದು ಅವರು ಮಾರಾಟ ಮಾಡ್ತಾರೆ. ಅದನ್ನ ತಗೊಂಡೋಗಿ ಅವ್ರು ಪಕೋಡ ಮಾಡ್ಕೋತಾರೆ. ಸರ್, ಮೀಲ್ ವರ್ಮ್ ಕೇಕ್. ಸೊ ಇದು ಕೇಕ್ ಮಾಡೋದಕ್ಕೆ ಮೀಲ್ ವರ್ಮ್ ನ ಪುಡಿ ಮಾಡ್ಬಿಟ್ಟು ಸರ್ ಮೇಲೆನೂ ಹಾಕಿದೀವಿ, ಕೇಕ್ ಒಳಗಡೆನು ಮೀಲ್ ವರ್ಮ್ ನ ಪುಡಿ ಮಾಡ್ಬಿಟ್ಟು ಹಾಕಿದೀವಿ. ಸೊ ದಿಸ್ ಇಸ್ ಆಲ್ಸೋ ಸೋರ್ಸ್ ಆಫ್ ಪ್ರೋಟೀನ್, ಫ್ಯಾಟಿ ಆಸಿಡ್ಸ್. ಸೊ ನ್ಯೂಟ್ರಿಷನ್ ನಾವು ಚಿಕನ್ ಮತ್ತೆ ಮಟನ್ ಗೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ನ್ಯೂಟ್ರಿಷನ್, ಮಿನರಲ್ಸ್, ವಿಟಮಿನ್ಸ್